ನಮಸ್ಕಾರ ವೀಕ್ಷಕರೇ. ಶ್ರೀ ವೇಣುಗೋಪಾಲ ಸ್ವಾಮಿಯ ದಿವ್ಯ ಬ್ರಹ್ಮರಥೋತ್ಸವದ ಅಂಗವಾಗಿ 3ನೇ ದಿನವಾದ ಇಂದು ನಮ್ಮೂರಿನಲ್ಲಿ ಕರಗವನ್ನು ಹಮ್ಮಿಕೊಂಡಿರ್ತೀವಿ. ಈ ಕರಗ ಎಂತಕ್ಕಂಥದ್ದು ಒಂದು ಜಾನಪದ ಕಲೆ. ಇದಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಇದಕ್ಕೊಂದು ಪೌರಾಣಿಕ ಹಿನ್ನೆಲೆಯೂ ಸಹ ಇದೆ. ಕರಗ ಅಂದರೆ ಏನು ಗೊತ್ತಾ ನಿಮಗೆ? ಕೈಯಲ್ಲಿ ಮುಟ್ಟದೆ ಮಣ್ಣಿನ ಮಡಿಕೆಯನ್ನು ತಲೆ ಮೇಲೆ ಇಟ್ಟು ನರ್ತಿಸುವಂತಹ ಒಂದು ಕಲೆಯೇ ಕರಗ. ಇದರ ಪೌರಾಣಿಕ ಹಿನ್ನೆಲೆ ಏನೆಂದರೆ, ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ತಿಮಿರಾಸುರನೆಂಬ ರಾಕ್ಷಸನು ಅವರನ್ನು ಅಡ್ಡಗಟ್ತಾನೆ. ಆಗ ದ್ರೌಪದಿ ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ವೀರಕುಮಾರರನ್ನು ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿಯಾದಂಥ ವೀರಕುಮಾರರ ಸಹಾಯದಿಂದ ಆ ತಿಮಿರಾಸುರನೆಂಬ ರಾಕ್ಷಸನನ್ನು ವಧೆ ಮಾಡಿ ಅಲ್ಲಿಂದ ಅವರು ಮತ್ತೆ ಸ್ವರ್ಗದತ್ತ ಪಯಣ ಬೆಳೆಸಿದಂಥ ಸಂದರ್ಭದಲ್ಲಿ ದ್ರೌಪದಿಯನ್ನು ಕಂಡಂಥ ವೀರಕುಮಾರರು ಕೇಳ್ತಾರೆ, ತಾಯಿ ನೀವು ನಮ್ಮೊಟ್ಟಿಗೆ ಇರಬಹುದಲ್ಲ ಅಂತ. ಆಗ ಮಾತು ಕೊಟ್ಟುವಂತಹ ದ್ರೌಪದಿಯು ಚೈತ್ರ ಮಾಸದ ಹುಣ್ಣಿಮೆಯ ದಿನ ರಾತ್ರಿ ಭೂಲೋಕಕ್ಕೆ ಬರುವುದಾಗಿ ಮಾತನ್ನು ಕೊಡುತ್ತಾರೆ. ಅದೇ ದಿನವನ್ನು ನಾವು ಇಂದಿಗೂ ಸಹ ಕರಗ ಅಂತ ಆಚರಣೆ ಮಾಡ್ತೀವಿ. ಈ ಕರಗದಲ್ಲಿ 2 ವಿಧ ಇದೆ. ಒಂದು ಹಸಿ ಕರಗ, ಇನ್ನೊಂದು ಹೂವಿನ ಕರಗ. ಹಸಿ ಕರಗ ಚೈತ್ರ ಮಾಸದ ಸಪ್ತಮಿ ಅಥವಾ ಅಷ್ಟಮಿ ದಿನ ರಾತ್ರಿ ಮಾಡ್ತಾರೆ. ಇದಾದ 2 ದಿನಗಳ ನಂತರ ಚೈತ್ರ ಮಾಸದ ಹುಣ್ಣಿಮೆಯ ದಿನ ರಾತ್ರಿ ಹೂವಿನ ಕರಗವನ್ನು ಮಾಡ್ತಾರೆ. ಹಸಿ ಕರಗ ಎಂತಕ್ಕಂಥದ್ದು ಒಂದು ಮಣ್ಣಿನ ಮಡಿಕೆಯನ್ನು ನಮ್ಮ ಊರಿನಲ್ಲಿರ್ತಕ್ಕಂತಹ ಕೆರೆಯಲ್ಲಿಟ್ಟು, ಆ ಕೆರೆಯಲ್ಲಿರ್ತಕ್ಕಂಥ ಮಣ್ಣಿನ ಮಡಿಕೆಗೆ ದ್ರೌಪದಿಯನ್ನು ಆಹ್ವಾನಿಸಿ ಅದನ್ನು ತೊಗೊಂಡು ಬಂದು ನಿಮ್ಮೂರಿನಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಇಡ್ತಾರೆ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಇದ್ದರೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲೇ ಇಡ್ತಾರೆ. ಇದಾದ ನಂತರ ಆ ಹೂವಿನ ಕರಗವನ್ನು ಮಾಡ್ತಾರೆ. ಹೂವಿನ ಕರಗದಲ್ಲಿ ಆ ಮಣ್ಣಿನ ಮಡಿಕೆಗೆ ಹೂವಿನಿಂದ ಅಲಂಕಾರ ಮಾಡಿ ಹೆಣ್ಣಿನಂತೆ ಅದನ್ನು ಸಿಂಗರಿಸಿ ಅದನ್ನು ತಲೆಯ ಮೇಲೆ ಹೊತ್ತು ಆಡುವಂತಹ ಒಂದು ನೃತ್ಯ. ಇದನ್ನು ಮಾಡುವಂಥವರು ಅಂದು ದ್ರೌಪದಿ ತಾಯಿ ಸೃಷ್ಟಿಸಿದಂಥ ವೀರಕುಮಾರರೇ ಇಂದಿನ ವನ್ನಿಕುಲ ಕ್ಷತ್ರಿಯ ಸಮುದಾಯದವರು. ಈ ಸಮುದಾಯದವರೇ ಈ ಒಂದು ಆಚರಣೆಯನ್ನು, ಈ ಒಂದು ಕರಗವನ್ನು ತಲೆಯ ಮೇಲೆ ಹೊರ್ತಾರೆ. ಕರಗದ ಅರ್ಚಕರು ನಮ್ಮೂರಿನ ಕೆರೆಯಲ್ಲಿ ಹೋಗಿ ಅಲ್ಲೊಂದು ಮಣ್ಣಿನ ಮಡಿಕೆಯನ್ನು ತಗೊಂಡು ಬಂದು ನಮ್ಮೂರಿನ ಕೆರೆ ಕಟ್ಟೆ ಮೇಲಿರ್ತಕ್ಕಂತಹ ಪಟಾಲಮ್ಮ ದೇವಸ್ಥಾನದಲ್ಲಿ ಇಟ್ಟು ಒಳಗಡೆ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ಈಚೆ ಕೂತಿರ್ತಕ್ಕಂಥ ಎಲ್ಲ ನಮ್ಮೂರಿನ ಗ್ರಾಮಸ್ಥರು ಕರಗ ಯಾವಾಗ ಈಚೆ ಬರುತ್ತೆ ಅಂದರೆ ಇದು ಹಸಿ ಕರಗ ನೋಡಿ. ವೀರಕುಮಾರ್ ಉಪಯೋಗಿಸುವಂಥ ಎಲ್ಲ ಆಯುಧಗಳನ್ನು ಅಂದರೆ ದ್ರೌಪದಿ ತಾಯಿಯನ್ನು ಅಂದು ಕಾಪಾಡಿದಂಥ ವೀರಕುಮಾರರೇ ಇಂದು ಆ ವನ್ನಿಕುಲ ಕ್ಷತ್ರಿಯ ಸಮುದಾಯದ ಹುಡುಗರು. ಅವರು ಅದನ್ನು ಅದಾಯ್ತು. ಬೆಳಕಕ್ಕೆ ಬರ್ರಿ, ಸ್ವಲ್ಪ ಹಿಂದಕ್ಕೆ ಹೋಗಪ್ಪ, ಅವ್ರ ಮೇಲೆ ಬೆಳಕು ಬೀಳಲೆ. ಮಾಡಿದ್ದಮ್ಮ.
ಈಗ ಏನು ನಡೀತಾ ಇದೆ, ಇದು ಬಂದು ಹಸಿ ಕರಗ. ಇದು ಮೊದಲನೇ ದಿನ ನಡೀತಾ ಇರ್ತಕ್ಕಂಥ ಕರಗ ಮಹೋತ್ಸವ. ಇದೀಗ ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆ, ಇದು ಹೂವಿನ ಕರಗ. ಇದು 2ನೇ ದಿನ ನಡೀತಕ್ಕಂತಹ ಕರಗ. ಹಸಿ ಕರಗ ಆದ 2 ದಿನಗಳಿಗೆ ಚೈತ್ರ ಮಾಸದ ಹುಣ್ಣಿಮೆಯ ದಿನ ರಾತ್ರಿ ನಡೆಯತಕ್ಕಂತಹ ಹೂವಿನ ಕರಗ. ನೋಡಿ, ಹಸಿ ಕರಗ ಭಕ್ತಿ ಮತ್ತು ಶ್ರದ್ಧೆಯ ಸಂಕೇತ. ಈ ಹೂವಿನ ಕರಗ ವೈಭವ ಮತ್ತು ಶಕ್ತಿಯ ಸಂಕೇತ. ಎರಡರಲ್ಲೂ ತಾಯಿ ಅಂದರೆ ದ್ರೌಪದಿಯನ್ನು ಶಕ್ತಿಯ ರೂಪದಲ್ಲಿ ಆರಾಧಿಸ್ತಾರೆ. ಮೊದಲನೇ ದಿನ ತಾಯಿಯನ್ನು ಭೂಮಿಗೆ ಆಹ್ವಾನಿಸ್ತಾರೆ. 2ನೇ ದಿನ ದ್ರೌಪದಿ ತಾಯಿಯು ಮನೆಯ ಬಳಿ ಭಕ್ತರಿಗೆ ಆಶೀರ್ವದಿಸಲು ಮನೆ ಬಳಿ ಬರ್ತಕ್ಕಂಥದ್ದೇ ಹೂವಿನ ಕರಗ. ಆ ಕರಗ ಹೊರುವಂಥ ಅರ್ಚಕರು ಸ್ತ್ರೀ ತೊಟ್ಟ ಆಭರಣಗಳನ್ನೇ ತೊಟ್ಟಿರ್ತಾರೆ. ಸ್ತ್ರೀ ಭಾವದಲ್ಲೇ, ಸ್ತ್ರೀ ಭಂಗಿಯಲ್ಲೇ ನೃತ್ಯವನ್ನು ಮಾಡ್ತಾರೆ. ಇದು ಒಂದು ದ್ರೌಪದಿಯ ಸಂಕೇತ ಆಗಿದೆ.
ಇದೀಗ ನೀವೇನು ನೋಡ್ತಾ ಇದ್ದೀರಾ, ಇದು ಒಂದು ಕೆಂಡ ಸೇವೆ ಅಂದರೆ ಹರಕೆ ತೀರಿಸ್ತಕ್ಕಂಥದ್ದು. ಭಾಳಷ್ಟು ಜನ ಭಕ್ತರು ತಮಗೆ ಒಳ್ಳೆಯದಾದರೆ ಅಗ್ನಿಕುಂಡದಲ್ಲಿ ಇಳಿತೇನೆ ಅಂತ ಹರಕೆ ಹೊತ್ಕೊಂಡಿರ್ತಾರೆ. ಅದೇ ರೀತಿ ಇನ್ನೊಂದು ನಂಬಿಕೆ ಏನು ಗೊತ್ತಾ, ದೇವರ ಮೇಲಿನ ನಂಬಿಕೆಯ ಪರೀಕ್ಷೆ. ಅಂದರೆ ದೇವರ ಮೇಲೆ ಭಕ್ತಿ ಎಷ್ಟಿದೆ ಅನ್ನೋದನ್ನ ಪರೀಕ್ಷೆ ಮಾಡಿಕೊಳ್ಳೋದು. ಹೆಚ್ಚು ಭಕ್ತಿ ಇದ್ದವರಿಗೆ ಕಾಲು ಸುಡಲ್ಲ ಅನ್ನೋದು ಕೂಡ ಒಂದು ನಂಬಿಕೆ ಇರುತ್ತೆ. ಅದೇ ರೀತಿ ಅಗ್ನಿ ಎಲ್ಲವನ್ನು ಶುದ್ಧೀಕರಿಸುತ್ತಾನೆ ಅನ್ನೋದು ಕೂಡ ಒಂದು ನಂಬಿಕೆ ಆಗಿರುತ್ತೆ. ಆದ್ದರಿಂದ ಭಕ್ತರು ತುಂಬ ಭಕ್ತಿಯಿಂದ ಈ ಒಂದು ಕೆಂಡ ಸೇವೆಯನ್ನು ಸಹ ಮಾಡ್ತಾರೆ. மருவத்தூரோம் சக்தி மகமாயி கருமாரி உறையூரு வெக்காளி உஜ்ஜயினி மாகாளி கொல்லூரு மூகாம்பா கேதாரம் ஸ்ரீகௌரி மாயவரம் அபயாம்பிகா மதுரை நகர் மீனாட்சி காஞ்சிபுரம் காமாட்சி காசி விசாலாட்சி திருக்கடவூர் அபிராமி சிதம்பரத்து சிவகாமி சிருங்கேரி சாரதாம்பா திருவாரூர் கமலாம்பிகா நாகாம்பா யோகாம்பா லலிதாம்பா ஜெகதாம்பா பாலாம்பா நீலாம்பா கனகாம்பா சௌடாம்பா சிவகாளி நவகாளி திரிசூலி சுபநீலி ஸ்ரீதேவி பூதேவி ஜெயதேவி மலையரசி அம்மாயி பொம்மாயி அன்பாயி குழுமாயி பொன்னாயி பூவாயி ஏராயி வீராயி ஆரல்வாயி சக்கியம்மா வாடி ஆரணி படவேட்டம்மா திருமோகூர் மேகவல்லி தாயே திரிகூடல் மதுரவல்லி புதுக்கோட்டை புவனேஸ்வரி நங்கநல்லூர் ராஜேஸ்வரி மண்ணடியின் மல்லீஸ்வரி மாதேஸ்வரம் மாதேஸ்வரி அலங்கார கல்யாணி நாமக்கல் அருக்காணி அங்காளி செங்காளி சந்தோஷி மாதா மயிலாப்பூர் கற்பகமே மலைக்கோட்டை செண்பகமே செல்லாயி சிலம்பாயி கண்ணாத்தா வாவா கஞ்சனூர் வனதுர்கா மாவூர ஸ்ரீகாளி கைலாசம் பார்வதி மைசூர சாமுண்டி வலங்கை மண் திருமாரி வழிகாட்டும் திருப்பாச்சி உமையாம்பா தேனாண்டா மலையம்மா வேலம்மா திருவத்தூர் வடிவுடையாள் காளாஸ்தி ஞானாம்பாள் மகாராசியே எங்கள் பாளையத்தம்மா ராலிமலை மெய்க்கண்ணால் முக்கூடல் பாவானி காரைக்குடியம்மா கொப்புடையம்மா ஸ்ரீசக்தி ஜெயசக்தி சிவசக்தி நவசக்தி பாஞ்சாலி ராக்காயி பைரவி சாம்பவி திருவானை காவாழும் அகிலாண்ட ஈஸ்வரி திருந்தாத பேயோட்ட நீ இங்கு வாடி எல்லதனை காக்கின்ற கன்னியாகுமாரி அண்ணாமலையாரின் உண்ணாமுலையம்மா சேத்தியா தோப்பு தீப்பா
தஞ்சம் உனை தஞ்சம் என கெஞ்சும் இனம் நன்மை பெற அன்னை திரு கையாலே அருள் வழங்கிட தாயே. வஞ்சம் நய வஞ்சம் அதன் நெஞ்சம் இனி அஞ்சும் படி மண்ணும் துயர் கண்ணீர் விட கொதித்தெழுந்திடுவாயே. வர வேண்டும் ரேணுகா பரமேஸ்வரி மாசாணி அம்மா என் தாயே. பகை வெல்லும் திருசூலம் எடுக்கின்ற ஒரு காலம் உயிர் தின்னும் பேயோட்ட வாடி வராகி. மாயங்களை கெட்ட மர்மங்களை வைத்த ஏவல்களை செய்த இடைஞ்சல்களை அடி தீப்பட்ட ரசம் போல ஊர் விட்டு நீ ஓட்ட வெண்கரை அம்மாவே வாடியம்மா. நீ வாடியே வாடி பூங்கோதையம்மா. நீ வாடியே வாடி என் முப்பாத்தம்மா. ஏலியம் வீடு அபிராம சுந்தரி